ವಿದ್ಯಾರ್ಥಿಗಳ ಜೊತೆ ಮುಖ್ಯ ಶಿಕ್ಷಕನ ಕಿರಿಕಿರಿ, ಅಲಪನಹಳ್ಳಿ ಶಾಲೆಯ ಮುಖ್ಯ ಶಿಕ್ಷಕ ಅಮಾನತು. ಶಿಕ್ಷಣ ಇಲಾಖೆ ಕರ್ತವ್ಯ ಲೋಪ ಮತ್ತು ಮಕ್ಕಳ ಜೊತೆ ದುರ್ನಡತೆ ಆರೋಪದ ಮೇಲೆ ಅಲಪನಹಳ್ಳಿ ಸರ್ಕಾರಿ ಶಾಲೆಯ ಮುಖ್ಯ ಶಿಕ್ಷಕ ರಾಮಚಂದ್ರಯ್ಯನನ್ನ ಕೊರಟಗೆರೆ ಬಿಇಒ ಸಿವಿ ನಟರಾಜ್ ಅಮಾನತು ಮಾಡಿ ಮಂಗಳವಾರ ಆದೇಶ ಹೊರಡಿಸಿದ್ದಾರೆ. ಕೊರಟಗೆರೆ ತಾಲೂಕು ಕೋಳಾಲ ಹೋಬಳಿ ದೊಡ್ಡಸಾಗರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಅಲಪನಹಳ್ಳಿ ಸರ್ಕಾರಿ ಪ್ರಾಥಮಿಕ ಪಾಠಶಾಲೆಯಲ್ಲಿ ಪ್ರಭಾರ ಮುಖ್ಯ ಶಿಕ್ಷಕನಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದ ರಾಮಚಂದ್ರಯ್ಯ ಎಚ್ಆರ್ ಅಮಾನತು ಆಗಿದ್ದಾರೆ. ಶಾಲೆಯ ಸಮಯದಲ್ಲಿ ಹಳ್ಳಿಯ ಮಕ್ಕಳ ಜೊತೆ ಏರು ಧ್ವನಿಯಲ್ಲಿ ಮಾತನಾಡುವುದು, ಮನಸ್ಸಿಗೆ ಬಂದಂತೆ ಮಕ್ಕಳಿಗೆ ಹೆದರಿಸೋದು ಸೇರಿದಂತೆ ಶಾಲೆಯಲ್ಲಿ ದುರ್ನಡತೆಯ ನಡವಳಿಕೆ ಬಗ್ಗೆ ಎಸ್ಡಿಎಂಸಿ ಕಮಿಟಿ ಮತ್ತು ಗ್ರಾಮದ ಪೋಷಕರು ನೀಡಿದ ದೂರಿನ ಅನ್ವಯ ಮುಖ್ಯ ಶಿಕ್ಷಕ ಅಮಾನತು ಮಾಡಿ ಬಿಇಒ ಆದೇಶ ಹೊರಡಿಸಿದ್ದಾರೆ. ಅಲಪನಹಳ್ಳಿಯ ಪ್ರಭಾರ ಮುಖ್ಯ ಶಿಕ್ಷಕ ಅಮಾನತಿನ ವಿಚಾರ ಕೊರಟಗೆರೆ ತಾಲೂಕಿನಾದ್ಯಂತ ಸದ್ದು ಮಾಡುತ್ತಿದೆ. ಪೋಷಕರು ಮತ್ತು ಎಸ್ಡಿಎಂಸಿ ಕಮಿಟಿ ದೂರಿನ ಅನ್ವಯ ಪರಿಶೀಲನೆ ನಡೆಸಿದ ನಂತರ ತನಿಖೆ ಕಾಯ್ದಿರಿಸಿ ಮುಖ್ಯ ಶಿಕ್ಷಕನ ಅಮಾನತು ಮಾಡಲಾಗಿದೆ ಎಂದು ಬಿಇಒ ನಟರಾಜ್ ಸ್ಪಷ್ಟನೆ ನೀಡಿದ್ದಾರೆ. ಮುಖ್ಯ ಶಿಕ್ಷಕರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಅಲಪನಹಳ್ಳಿ ಇವರ ದುರ್ನಡತೆ ಮತ್ತು ಶಾಲಾ ಮಕ್ಕಳ ಶೈಕ್ಷಣಿಕ ಪ್ರಗತಿ ಕುಂಠಿತ ಆಗಿದೆ. ಇವರು ಈ ಶಾಲೆ ಬಂದಾಗಲಿಂದ ಮಕ್ಕಳು ಶಾಲೆಗೆ ಸೇರ್ತಾ ಇಲ್ಲ. ಆ ಒಂದು ಹಿನ್ನೆಲೆ ಮತ್ತು ಮಕ್ಕಳಿಗೆ ಹೊಡಿತಾರೆ ಮತ್ತು ಮಕ್ಕಳನ್ನು ಅವಾಚ್ಯ ಶಬ್ದಗಳಿಂದ ನಿಂದಿಸ್ತಾರೆ ಅಂತಕ್ಕಂತಹ ವ್ಯಾಪಕವಾದಂತಹ ದೂರು ಅಂತ ಹೇಳಿದ್ರೆ ಅಲ್ಲಿ 18 ಮಕ್ಕಳು ಓದ್ತಾ ಇದ್ದಾರೆ 1 to 7th. 18 ಮಕ್ಕಳು ಕೂಡ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಪ್ಲಸ್ ಬಹುತೇಕ ಮಂದಿ ಪೋಷಕರು, ಎಸ್ಡಿಎಂಸಿ ಸದಸ್ಯರು ಮತ್ತು ಊರಿನ ಚುನಾಯಿತ ಸದಸ್ಯರುಗಳು ಕೂಡ ಇವರ ಒಂದು ಕಾರ್ಯವೈಖರಿ ಬಗ್ಗೆ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿ ಲಿಖಿತ ಹೇಳಿಕೆಯನ್ನು ನೀಡಿರೋದ್ರಿಂದ ಈ ದೂರಿನ ಆಧಾರದ ಮೇಲೆ ಅವರನ್ನು ಕರ್ತವ್ಯದಿಂದ ಅಮಾನತು ಮಾಡಿದರು. ಭೇಟಿ ಕೊಟ್ಟಿದ್ದಾರೆ ಸರ್ ಶಾಲೆಗೆ ಭೇಟಿ BRC ಅವರು, ಕ್ಷೇತ್ರ ಸಮನ್ವಯಾಧಿಕಾರಿಗಳು, ಶಿಕ್ಷಣ ಸಂಯೋಜಕರು ಮತ್ತು BRT 3 ಸದಸ್ಯ ಸಮಿತಿ ಭೇಟಿ ಕೊಟ್ಟು ಎಲ್ಲ ಪೋಷಕರನ್ನ, ಮಕ್ಕಳನ್ನ ಮತ್ತು ಆ ಊರಿನ ಚುನಾಯಿತ ಪ್ರತಿನಿಧಿಗಳನ್ನು ಕನ್ಸಲ್ಟ್ ಮಾಡಿ ಅವರ ಒಂದು ದೂರಿನ ಆಧಾರದ ಮೇಲೆ ನಾವು ಕ್ರಮವನ್ನು ಜರುಗಿಸ್ತೀವಿ. ಎಸ್ಡಿಎಂಸಿ ಅಧ್ಯಕ್ಷರು ದೂರು ಕೊಟ್ಟರು ಸರ್? ಎಸ್ಡಿಎಂಸಿ ಅವರು ಕೆಲವರು ಕೊಟ್ಟಿದ್ದಾರೆ, ಅಧ್ಯಕ್ಷರು ಕೊಟ್ಟಿಲ್ವಂತಲ್ಲ ಸರ್? ಅಧ್ಯಕ್ಷರು ಕೊಟ್ಟಿಲ್ವ? ಅಧ್ಯಕ್ಷರು ಅಂತ ಹೇಳಿದ್ರೆ ಸಮಿತಿಯಲ್ಲಿ ಇರೋರು ಕೂಡ ಕೊಟ್ಟಿದ್ದಾರೆ. ಸಮಿತಿಯಲ್ಲಿ ಕೊಟ್ಟಿದ್ದಾರೆ. ಅವತ್ತೇನು ಹಾಜರಿದ್ರು ಅವರೆಲ್ಲರೂ ಕೂಡ ಕೊಟ್ಟಿದ್ದಾರೆ. ಅಮಾನತ್ ಮಾಡಿದ್ರು ಸರ್? ಎಸ್, ಅಮಾನತು. ಯಾವಾಗ ಸರ್ ಅಮಾನತ್ ಆಗಿರೋದು? ಅಮಾನತು ಆಗಿರೋದು 20ನೇ ತಾರೀಕು. 20ನೇ. ಶಿಕ್ಷಕರ ಹೆಸರು ಸರ್? ಶ್ರೀ ರಾಮಚಂದ್ರಯ್ಯ ಅಂತ ಹೇಳಿ. ಮುಖ್ಯ ಶಿಕ್ಷಕರ ಸರ್? ಪ್ರಭಾರಿ ಮುಖ್ಯ ಶಿಕ್ಷಕ. ಪ್ರಭಾರಿ ಮುಖ್ಯ ಶಿಕ್ಷಕ. ಆ ಮಾಸ್ಟರ್ ಹೊಡೆತಿದ್ದು ಯಾರು ಗಲಾಟೆ ಮಾಡ್ತಾರೆ ಮತ್ತೆ ಯಾರು ಓದಲ್ಲ ಅಂತವ್ರಿಗೆ ನಾನು ಇಲಾಖೆಯಲ್ಲಿ ಇರೋದ್ರ ಪ್ರಕಾರ ಹೊಡೆಯಾಗಿಲ್ಲ. ಮಕ್ಕಳನ್ನ ದೈಹಿಕವಾಗಿ ಹಿಂಸಿಸೋಂಗಿಲ್ಲ ಮತ್ತು ಹೊಡೆಯುವ ಆಗಿಲ್ಲ. ಅವ್ರು ಈ ಹಿಂದೆ ಇದ್ದ ಶಾಲೆ ಬಗ್ಗೆ ಏನಾದ್ರು ಮಾಹಿತಿ? ಇಲ್ಲ, ನಾನು ಬಂದ ಮೇಲೆ ಇದೇ ಫಸ್ಟ್ ಕಂಪ್ಲೇಂಟ್ ಬಂದಿರೋದು ಅವ್ರದ್ದು. ಹಿಂದೆ ಇದ್ದಿದ್ದು ಮಾಹಿತಿ ನನಗೆ ಲಭ್ಯ ಇಲ್ಲ, ಕಚೇರಿಯಲ್ಲೂ ಕೂಡ ಇಲ್ಲ. ನನಗೆ ಮಾಹಿತಿ ಪೇರೆಂಟ್ಸ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಸೊ 18 ಜನ ವಿದ್ಯಾರ್ಥಿಗಳು, ಪೋಷಕರು ಕೂಡ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಕೆಲವರು ಹೇಳ್ತಾರೆ ಅವರು ಮಾನಸಿಕ ಈಗ ಅಲ್ಲಿಗೆ ಬೇರೆ ಶಿಕ್ಷಕರನ್ನ ನಿಯೋಜನೆ ಮಾಡಿದ್ರೆ ಸರ್? ಈಗ ಸದ್ಯಕ್ಕೆ ಬೇರೆ ಶಿಕ್ಷಕರನ್ನ ಕೊಡ್ತೀವಿ, ನಂತರ ನೋಡಿ ಕೊಡ್ತೇವೆ. ಅಲ್ಲ, ಹೊಡೆದಿದ್ದಾರೆ ಅಂತ ಅಂದ್ರೆ ಗಲಾಟೆ ಮಾಡಿದಾಗ ಗದಸ್ತಿ ಹೊಡೆದಿದ್ದ ಮಟ್ಟಕ್ಕೆ ಗಾಯಗಳಾಗಿರೋದು ಕಂಡು ಬಂದಿಲ್ಲ. ಮೊದಲ ಮಾಹಿತಿಯನ್ನು ಆಧರಿಸಿ ಇಲಾಖೆ ಫಸ್ಟ್ ಸ್ಟೆಪ್ ಅನ್ನ ತೆಗೆದುಕೊಂಡಿದೆ. ತನಿಖೆ ವಿಚಾರಣೆ ಮಾಡ್ತೀವಿ, ಕೂಲಂಕುಷವಾಗಿ ವಿಚಾರಣೆ ಮಾಡಿ ಮುಂದಿನ ಕ್ರಮವನ್ನು ಕೈಗೊಳ್ತೀವಿ.